ರಾಜ್ಯ ಬಿಜೆಪಿ ಘಟಾನುಘಟಿಗಳ ಬಿಗ್ ಆಪರೇಷನ್ಗೆ ಹೈಕಮಾಂಡ್ಗೆ ಬಿಗ್ ಶಾಕ್ ಎದುರಾಗಿದೆ. ಉಸ್ತುವಾರಿಗಳಿಗೆ ವಾರ್ನಿಂಗ್ ಕೊಡಲಾಗಿದೆ. ರಾಜ್ಯದಲ್ಲೇ ಮುಕ್ಕಾಂ ಹೂಡುವುದಕ್ಕೆ ಉಸ್ತುವಾರಿಗಳಿಗೆ ಇದೀಗ ಸೂಚನೆಯನ್ನ ಕೊಡಲಾಗಿದೆ. ಪ್ರಮುಖವಾಗಿ ರಾಜ್ಯ ಬಿಜೆಪಿಯ ಘಟಾನುಘಟಿಗಳ ಬಿಗ್ ಆಪರೇಷನ್ ಇದು. ಹೈಕಮಾಂಡ್ಗೆ ಬಿಗ್ ಶಾಕ್ ಎದುರಾಗ್ತಾ ಇದೆ. ಯಾಕಂದ್ರೆ ಉಸ್ತುವಾರಿಗಳಿಗೆ ಈಗಾಗಲೇ ವಾರ್ನಿಂಗ್ ಕೊಡಲಾಗ್ತಾ ಇದೆ. ರಾಜ್ಯದಲ್ಲೇ ಮುಕ್ಕಾಂ ಹೂಡುವುದಕ್ಕೆ ಉಸ್ತುವಾರಿಗಳಿಗೆ ಸೂಚನೆಯನ್ನ ಕೊಡಲಾಗಿದೆ. ಪ್ರಮುಖವಾಗಿ ಈಗ ಧರ್ಮೇಂದ್ರ ಪ್ರಧಾನ್ ಅವರು ಮಾಂಡವಿಯ ಅಣ್ಣಾಮಲೈಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ರಾಜ್ಯದಲ್ಲಿ ನೀವೆಲ್ಲರೂ ಕೂಡ ಇರಬೇಕು, ಬಂಡಾಯ ಶಮನವನ್ನ ಮಾಡಬೇಕು, ನೀವು ಯಾರು ಕೂಡ ಬಿಜೆಪಿಯಿಂದ ಬೇರೆ ಪಕ್ಷಗಳಿಗೆ ಹೋಗಬಾರದು ಅನ್ನೋ ಸೂಚನೆ ಹೋಗಿದೆ. ಯಡಿಯೂರಪ್ಪ ಮೂಲಕ ಬಂಡಾಯ ಶಮನಕ್ಕೆ ಇದೀಗ ಪ್ರಯತ್ನಗಳಾಗ್ತಾ ಇರೋದು. ಸೊ ನೋಡಬೇಕು ಹಾಗಾದ್ರೆ ಯಾವ್ಯಾವ ರೀತಿಯಾಗಿ ಇವರೆಲ್ಲರೂ ಕೂಡ ಬಂಡಾಯ ಶಮನ ಮಾಡ್ತಾರೆ ಅಂತ ಹೇಳಿ. ಪ್ರಮುಖವಾಗಿ ಚುನಾವಣಾ ಸಹ ಉಸ್ತುವಾರಿಯಾಗಿರುವಂತಹ ಅಣ್ಣಾಮಲೈ ಅವರಿಗೂ ಕೂಡ ಖಡಕ್ ಆಗಿ ಸೂಚನೆ ಹೋಗಿದೆ. ನೀವೆಲ್ಲರೂ ಕೂಡ ಪ್ರಮುಖವಾಗಿ ಇಲ್ಲೇ ಇಟ್ಕೊಂಡು ಸ್ಥಳೀಯವಾಗಿ ಯಾರೆಲ್ಲ ಬಂಡಾಯ ಎದ್ದೇಳ್ತಾರೋ ಸೊ ಅವರೆಲ್ಲರನ್ನ ಕೂಡ ಸಮಾಧಾನ ಪಡಿಸಿ ಅವರಿಗೆ ತಿಳಿ ಹೇಳಿ ಅವರನ್ನ ಕೂಲ್ ಮಾಡಬೇಕಾಗಿರುವಂತಹ ಜವಾಬ್ದಾರಿಯನ್ನ ಈಗ ಧರ್ಮೇಂದ್ರ ಪ್ರಧಾನ್ ಅವರು, ಮನ್ಸುಖ್ ಮಾಂಡವೀಯ ಹಾಗೆ ಅಣ್ಣಾಮಲೈ ಅವರ ಹೆಗಲಿಗೆ ಬಿಜೆಪಿಯ ಹೈಕಮಾಂಡ್ ಹೊರಿಸಿಯಾಗಿದೆ. ಬನ್ನಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ಲಿಕ್ಕೆ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್. ಚಿದಾನಂದ ಪಟೇಲ್ರೆ, ಈಗ ರಾಜ್ಯ ಬಿಜೆಪಿಯ ಘಟಾನುಘಟಿಗಳಿಗೆ ಕಾಂಗ್ರೆಸ್ನವರು ಸರಿಯಾಗಿ ಗಾಳ ಹಾಕ್ಲಿಕ್ಕೆ ಮುಂದಾಗಿದ್ದಾರೆ. ಸೊ ಅವರ ಗಾಳಕ್ಕೆ ಯಾರೆಲ್ಲ ಸಿಲ್ಕ್ ಹಾಕೊಂಡಿದ್ದಾರೆ, ಇನ್ಯಾರೆಲ್ಲ ಸಿಲ್ಕ್ ಹಾಕೊಳ್ಬಹುದು ಅನ್ಸತ್ತೆ? ಶ್ರುತಿ, ರಾಜ್ಯ ಬಿಜೆಪಿಯಲ್ಲಿ ಈಗಾಗಲೇ ಘೋಷಿತ ಅಭ್ಯರ್ಥಿಗಳ ಕ್ಷೇತ್ರಗಳಲ್ಲಿ ಸುಮಾರು 50 ಕ್ಷೇತ್ರಗಳಲ್ಲಿ ಬಂಡಾಯ ಎದ್ದಿರುವಂತದ್ದು ಮತ್ತು ಅಸಮಾಧಾನ ಹೊರಹಾಕಿರುವಂತದ್ದು ರಾಜ್ಯ ಬಿಜೆಪಿಗೆ ನುಂಗಲಾರದ ಬಿಸಿವಾಗಿ ಪರಿಣಮಿಸಿರುವಂತದ್ದು. ಈಗಾಗಲೇ ಕಾಂಗ್ರೆಸ್ ಪಕ್ಷ ಬಿಜೆಪಿಯ ಬಿಗ್ ಫಿಶ್ ಅಂತ ಕರೆಸ್ಕೊಳ್ತಕ್ಕಂತ ಲಕ್ಷ್ಮಣ್ ಸವದಿಯನ್ನ ಆಪರೇಷನ್ ಹಸ್ತ ಮಾಡುವಲ್ಲಿ ಯಶಸ್ವಿಯಾಗಿರುವಂತದ್ದು. ಇದೀಗ ಲಕ್ಷ್ಮಣ್ ಸವದಿ ಮುಖಾಂತರ ಆಪರೇಷನ್ ಉತ್ತರ ಕರ್ನಾಟಕ ಮತ್ತು ಆಪರೇಷನ್ ಲಿಂಗಾಯತ ಅಸ್ತ್ರವನ್ನು ಪ್ರಯೋಗ ಮಾಡಲಿಕ್ಕೆ ತೀರ್ಮಾನ ಮಾಡಿರುವಂತದ್ದು. ಹಾಗಾಗಿ ಯಾರೆಲ್ಲ ಅಸಮಾಧಾನಿತರಿದ್ದಾರೆ, ಯಾರೆಲ್ಲ ಬಂಡಾಯ ಹೇಳ್ತಾರೆ, ಯಾರಿಗೆಲ್ಲ ಟಿಕೆಟ್ ವಂಚಿತರಿದ್ದಾರೆ, ಯಾರೆಲ್ಲ ದೊಡ್ಡ ದೊಡ್ಡ ನಾಯಕರಿದ್ದಾರೆ ಅವರನ್ನ ಕಾಂಗ್ರೆಸ್ ಪಕ್ಷ ಮುಕ್ತವಾಗಿ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೆ ಇನ್ವೈಟ್ ಮಾಡ್ಲಿಕ್ಕೆ ತೀರ್ಮಾನ ಮಾಡುವಂತದ್ದು. ಕೆಲವೊಂದು ಕಡೆ ಲಕ್ಷ್ಮಣ್ ಸವದಿ ಮುಖಾಂತರಲೇ ಕೆಲವೊಂದು ನಾಯಕರನ್ನು ಸೆಳೆಯುವ ಪ್ರಯತ್ನವನ್ನು ಕೂಡ ಮಾಡ್ತಿರುವಂತದ್ದು. ಈಗಾಗಲೇ ಬೆಳಗಾವಿ ಜಿಲ್ಲೆಯ ಪ್ರಭಾವಿ ನಾಯಕ ಆಗಿರ್ತಕ್ಕಂಥ ಪ್ರಭಾಕರ್ ಕೋರೆ ಅವರನ್ನ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ದೂರವಾಣಿ ಮಾತುಕತೆ ನಡೆಸಿರುವಂತದ್ದು. ತಾವು ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ರೆ ಮುಕ್ತವಾದ ಸ್ವಾಗತ ಇದೆ, ಪಕ್ಷಕ್ಕೆ ಬಂದ್ರೆ ಮುಂದೆ ಪಕ್ಷ ನಿಮ್ ಜೊತೆ ಇರುತ್ತೆ ಅಂತ ಹೇಳಿ ಈಗಾಗಲೇ ಸಂದೇಶವನ್ನ ಕಳಿಸಿರುವಂತದ್ದು. ಅದೇ ರೀತಿ ರಾಮದುರ್ಗದ ಬಿಜೆಪಿಯ ಶಾಸಕ ಆಗಿರ್ತಕ್ಕಂಥ ಮಹಾದೇಪ್ಪ ಯಾದವಾಡ್ ರವರು ಎಲ್ಲೊಂದ್ ಕಡೆ ಅಲ್ಲಿ ಟಿಕೆಟ್ ವಂಚಿತರು, ಅವರು ಚಿಕ್ಕವೀರಣ್ಣ ಎಂಬವರಿಗೆ ಬಿಜೆಪಿ ಟಿಕೆಟ್ ಅನ್ನ ಘೋಷಣೆ ಮಾಡ್ತು. ಹಾಗಾಗಿ ಮಹಾದೇಪ್ಪ ಯಾದವಾಡ್ ಅವರು ಬಂಡಾಯ ಅಭ್ಯರ್ಥಿಯಾಗಿ ಅಥವಾ ಜೆಡಿಎಸ್ ಅಭ್ಯರ್ಥಿ ಕಣಕ್ಕಿಳಿಯುವ ಬಗ್ಗೆ ಎಲ್ಲ ತಯಾರಿ ಮಾಡಿದ್ರು. ಇದೀಗ ಲಕ್ಷ್ಮಣ್ ಸವದಿ ಮುಖಾಂತರ ಯಾವುದೇ ಕಾರಣ ಕೂಡ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಬಾರದು, ತಾವು ಕಾಂಗ್ರೆಸ್ನ ಹಾಲಿ ಅಭ್ಯರ್ಥಿಯಾಗಿರ್ತಕ್ಕಂಥ ಅಶೋಕ್ ಎಂ ಪಟ್ಟಣ್ಗೆ ಬೆಂಬಲವನ್ನು ಘೋಷಣೆ ಮಾಡ್ಬೇಕನ್ನೋ ಮುಖಾಂತರ ಕೆಲವೊಂದ್ ಕಡೆ ಮಹಾದೇಪ್ಪ ಯಾದವ್ ಕೂಡ ಕಾಂಗ್ರೆಸ್ ಕರೆತರುವ ಪ್ರಯತ್ನವನ್ನು ನಡೆದಿರುವಂತದ್ದು. ಇತ್ತ ಹುಬ್ಳಿಯಲ್ಲಿ ಕುಂದಗೋಳದ ಮಾಜಿ ಶಾಸಕರಾಗಿರ್ತಕ್ಕಂಥ ಹಾಗೂ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ಏನು ಸಂಬಂಧಿಕರಾಗಿರ್ತಕ್ಕಂಥ SH ಚಿಕ್ಕನಗೌಡರನ್ನು ಕೂಡ ಈಗಾಗಲೇ ಮಾತುಕತೆ ನಡೆಸಿರುವಂತದ್ದು. ಅವರು ಕೂಡ ಕಾಂಗ್ರೆಸ್ಗೆ ಬರೋ ಸಾಧ್ಯತೆ ಇರ್ತಕ್ಕಂಥದ್ದು. ಅದೇ ರೀತಿ ಉತ್ತರ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿರ್ತಕ್ಕಂಥ ಬಿಜೆಪಿಯ ನಾಯಕರುಗಳು ಮತ್ತು ಸ್ಥಳೀಯ ಮಟ್ಟದ ದೊಡ್ಡ ದೊಡ್ಡ ನಾಯಕರುಗಳನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರೆತರುವ ಮುಖಾಂತರ ಉತ್ತರ ಕರ್ನಾಟಕ ಭಾಗದಲ್ಲಿ ಆಪರೇಷನ್ ಹಸ್ತವನ್ನ ಮಾಡ್ಲಿಕ್ಕೆ ತೀರ್ಮಾನ ಮಾಡಿರುವಂತದ್ದು. ಇದೇ ಕಾರಣಕ್ಕಾಗಿ ಈಗಾಗಲೇ ಕಾಂಗ್ರೆಸ್ ಪಕ್ಷ ಕೂಡ ಒಂದಷ್ಟು ಕ್ಷೇತ್ರಗಳನ್ನ ಪಟ್ಟಿಯನ್ನ ರಿಲೀಸ್ ಮಾಡದೆ, ಅಂದ್ರೆ ಅಭ್ಯರ್ಥಿ ಘೋಷಣೆಯನ್ನ ಮಾಡದೆ. ಓಕೆ ಪಟೇಲ್, ಇನ್ನು ಈಗ ಆಪರೇಷನ್ ಹಸ್ತಕ್ಕೆ ಟಾಂಗ್ ಕೊಡ್ಲಿಕ್ಕೆ ಯಾವ ರೀತಿ ಬಿಜೆಪಿ ಹೈಕಮಾಂಡ್ ಪ್ಲಾನ್ ಮಾಡಿದೆ? ಈಗಾಗಲೇ ಧರ್ಮೇಂದ್ರ ಪ್ರಧಾನ್ ಅವರಿಗೆ ನೀವು ಅಲ್ಲೇ ಮುಕ್ಕಾಂ ಹುಡಬೇಕು ಅನ್ನೋ ಜವಾಬ್ದಾರಿಯನ್ನ ಕೊಟ್ಟಿದೆ. ಅವ್ರಿಗೆ ಯಾವೆಲ್ಲ ಜವಾಬ್ದಾರಿಗಳನ್ನು ಕೊಟ್ಟಿದೆ ಹಾಗಾದ್ರೆ? ಶ್ರುತಿ, ಸುಮಾರು 50 ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷದ ಪ್ರಮುಖ ನಾಯಕರುಗಳೇ ಈಗ ಅಸಮಾಧಾನ ಹೊರಹಾಕಿರುವಂತದ್ದು ಮತ್ತು ಬಂಡಾಯದ ಬಾಟವನ್ನು ಹರಿಸಿರುವಂತದ್ದು. ಹಾಗಾಗಿ ಇದು ಬಿಜೆಪಿಗೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿರುವಂತದ್ದು. ಈ ಒಂದು ಕ್ಷೇತ್ರಗಳಲ್ಲಿ ಬಹುತೇಕ ಬಂಡಾಯ ಅಭ್ಯರ್ಥಿಗಳು ಕಣಕ್ಕಿಳಿದ್ರೆ ಮತ್ತು ಅಸಮಾಧಾನಿತರು ಏನಾದ್ರು ಭಾರತೀಯ ಜನತಾ ಪಕ್ಷದ ವಿರುದ್ಧ ಬಿದ್ರೆ ಎಲ್ಲೊಂದ್ ಕಡೆ ಗೆಲ್ಲುವ ಅಭ್ಯರ್ಥಿಗಳು ಸೋಲುವ ಸಾಧ್ಯತೆ ಇರ್ತಕ್ಕಂಥ. ಹಾಗಾಗಿ ಬಿಜೆಪಿ ಹೈಕಮಾಂಡ್ ಕರ್ನಾಟಕದ ಚುನಾವಣಾ ಉಸ್ತುವಾರಿಗಳಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್, ಮನ್ಸುಖ್ ಮಾಂಡವೀಯ ಮತ್ತು ಅಣ್ಣಾಮಲೈ ಸೇರಿದಂತೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಖಡಕ್ಕಾಗಿ ಸೂಚನೆ ಕೊಟ್ಟಿರುವಂತದ್ದು. ಸಾಧ್ಯ ಆದಷ್ಟು ಬಂಡಾಯವನ್ನು ಸನ್ಮಾನ ಮಾಡಿ ಮತ್ತು ಆಪರೇಷನ್ ಹಸ್ತಕ್ಕೆ ಕಡಿವಾಣ ಹಾಕಿ ಸೂಚನೆಯನ್ನ ಕೊಟ್ಟಿರುವಂತದ್ದು. ಇದರ ಭಾಗವಾಗಿ ಇವತ್ತು ಹೈಕಮಾಂಡ್ ಸೂಚನೆ ಮೇರೆಗೆ ಧರ್ಮೇಂದ್ರ ಪ್ರಧಾನ್ ರವರು ಬೆಳಗಾವಿ ಜಿಲ್ಲೆಯಲ್ಲಿ ಅಸಮಾಧಾನಿತರ ಮತ್ತು ಬಂಡಾಯಗಾರರ ಮನವೊಲಿಕೆ ಪ್ರಯತ್ನ ಸಂಬಂಧಪಟ್ಟಾಗಿ ಇದೀಗ ಬೆಳಗಾವಿ ಜಿಲ್ಲೆಯಲ್ಲಿ ಸಭೆಯನ್ನು ಕೂಡ ನಡೆಸುತ್ತಿರುವಂತದ್ದು. ಒಟ್ಟಾರೆ ಬಿಜೆಪಿ ಹೈಕಮಾಂಡ್ ಇದಕ್ಕೆ ರಾಜ್ಯದ ಉಸ್ತುವಾರಿ ವಹಿಸಿರ್ತಕ್ಕಂಥವರಿಗೆ ಯಾವುದೇ ಕಾರಣ ಕೂಡ ತಾವು ರಾಜ್ಯವನ್ನು ಬಿಟ್ಟು ತೆರಳಬಾರದು ಮತ್ತು
ಬಂಡಾಯ ಸಮಾನ ಪ್ರಯತ್ನವನ್ನು ಮಾಡಬೇಕು ಮತ್ತು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಜೊತೆಗೂಡಿ ಅಸಮಾಧಾನಿತರ ಮನವೊಲಿಕೆ ಪ್ರಯತ್ನ ಮಾಡ್ಬೇಕಂತ ಹೇಳಿ ಖಡಕ್ ಸೂಚನೆ ಕೊಟ್ಟಿರುವಂತದ್ದು. ಹಾಗಾಗಿ ಈಗಾಗಲೇ ಕರ್ನಾಟಕದ ಚುನಾವಣಾ ಉಸ್ತುವಾರಿಗಳು ಸೇರಿದಂತೆ ಕರ್ನಾಟಕ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಸೇರಿದಂತೆ ಎಲ್ಲರೂ ಕೂಡ ಇಂದಿನಿಂದ ಕರ್ನಾಟಕದಲ್ಲಿ ಮೊಕ್ಕಾಮೊಡಲು ನಿರ್ಧಾರವನ್ನ ಮಾಡಿರುವಂತದ್ದು ಶ್ರುತಿ. ಓಕೆ ಪಟೇಲ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ.